ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಂದು 2ನೇ ವಿಡಿಯೋ. ಫ್ರೆಂಡ್ಸ್, ಇದು ಶುಕ್ರವಾರದ ಸಂಜೆ. ಶುಕ್ರವಾರ ಕಾಫಿ ಮಾಡೋಣ ಅಂತ ಸಂಜೆ ಬಂದೆ. ಕಾಫಿ ಯಾರು ಕುಡಿಯೋಲ್ಲ ನಮ್ಮ ಮನೇಲಿ, ನಾನು ಒಬ್ಬಳೇ ಕಾಫಿ ಕುಡಿಯೋದು. ನನ್ನ ಮಗ ನನಗೂ ಸ್ವಲ್ಪ ಕೊಡಿಯಮ್ಮ, ತಲೆನೋವ್ತಾ ಇದೆ ಅಂತ ಹೇಳ್ದ. ಅವನಿಗೆ ಓದ್ಕೋತಾ ಇದ್ದ. ಇವತ್ತು RCB ಮ್ಯಾಚ್ ಇದೆ, ನೋಡ್ಬೇಕು ನಾನು. ಒಂದು ಲೋಟ ಕಾಫಿ ಮಾಡಿಕೊಡಿ, ಬೇಗ ಬೇಗ ಓದಿ ಮುಗಿಸ್ತೀನಿ, ತಲೆನೋವ್ತಾ ಇದೆ ಅಂತ ಹೇಳ್ದ. ಕಾಫಿ ಕುಡಿಬಾರ್ದು ಜಾಸ್ತಿ, ಆದರೆ ಏನು ಮಾಡೋಕ್ಕಾಗಲ್ಲ, ಕಾಫಿ ಕುಡಿಬೇಕು ಅನಿಸುತ್ತೆ. ಬೆಲ್ಲ ಹಾಕಿ ಕಾಫಿ ಮಾಡ್ತೀವಿ ನಾವು. ಮಕ್ಳಿಗೇನು ಕೊಡಲ್ಲ ಕಾಫಿನ. ಇವತ್ತೇನೋ ತಲೆನೋವ್ತಾ ಇದೆ ಅಂತ ಹೇಳ್ದ, ಅದಕ್ಕೋಸ್ಕರ ಕಾಫಿ ಕೊಡ್ತಾಯಿದ್ದೀನಿ. ಈಗ ಅವ್ನು ಓದ್ತಾ ಇದ್ದಾನೆ, ಅವನಿಗೂ 2 ಬಿಸ್ಕೆಟ್ ಹಾಕಿ ಕಾಫಿ ಕೊಟ್ಟು ಬರ್ತೀನಿ ಇಲ್ವಲ್ಲ. ಕೊಟ್ಬಿಟ್ಟು ಬಂದೆ. ಹಾಲು ಇಟ್ಟಿದ್ದೀನಿ ಕಾಯೋಕ್ಕೆ, ಹಾಲು ಕಾಯ್ದಿದೆ. ಇವಾಗ ನಾನು ಒಂದು ಲೋಟ ಕಾಫಿ ತಗೊಂಡು ಹೋಗ್ತೀನಿ. ಅವನು ಓದಾಗಿದೆ ಅಮ್ಮ, ಬನ್ನಿ ಕೇಳ್ರಿ, ಓದಾಯಿತು ಅಂತ ಹೇಳ್ದ. ಅದಕ್ಕೆ ಆಯಿತು ಬರ್ತೀನಿರೋ ಅಂತ ಹೇಳಿ ಕುತ್ಕೊಂಡಿದ್ದೀವಿ. ಅವನು ಕ್ವಶನ್ ಕೇಳ್ತೀನಿ ನಾನು, ಅವನು ಆನ್ಸರ್ ಹೇಳ್ತಾನೆ. ಡೈಲಿ ಹಾಗೆ ನಡೆಯುತ್ತೆ. ಕ್ವಶನ್ ನಾನು ಕೇಳ್ತೀನಿ, ಅವನು ಆನ್ಸರ್ ಹೇಳ್ತಾನೆ, ಮತ್ತು ಒಂದು ಸಾರಿ ಬರೀತಾನೆ. ಡೈಲಿ ಅವನು ಅವಳು ಇಬ್ಬರು ಕುತ್ಕೊಂಡು ಓದ್ಕೋತಾರೆ. ನನ್ನ ಮಗಳೂ ಕೂತ್ಕೋತಾಳೆ. ಅವಳು ಇವಾಗ ಸ್ಕೂಲ್ ಇಲ್ಲ ಅವಳಿಗೆ, ಅದಕ್ಕೋಸ್ಕರ ಅವಳೇನು ಇವತ್ತು ಓದ್ಕೋತಾ ಇಲ್ಲ. ಇವನಿಗೆ ಹಾಫ್ ಡೇ ಸ್ಕೂಲ್ ಇರುತ್ತೆ, ಮಧ್ಯಾಹ್ನವರೆಗೂ 12:30ವರೆಗೂ ಇರುತ್ತೆ. ಅದಕ್ಕೋಸ್ಕರ ಒಂದು 3 ಸಬ್ಜೆಕ್ಟು ಬೇಗ ಬೇಗ ಓದಿ ಮುಗಿಸ್ಕೊತೀನಮ್ಮ, RCB ಮ್ಯಾಚ್ ನೋಡಬೇಕು ಅಂದ. ಸರಿ ಆಯಿತು ಅಂತ ನಾನು ಕ್ವಶನ್ ಹೇಳ್ತೀನಿ, ಅವನು ಆನ್ಸರ್ ಬರೀತಾನೆ. ಡೈಲಿ ಹಿಂಗೆ ನಡೀತೆ. ಎಲ್ಲೂ ಟ್ಯೂಷನ್ಗೆಲ್ಲೂ ಹೋಗಲ್ಲ ಇವರು, ಮನೇಲೇ ಓದ್ಕೋತಾರೆ. ಇವನು ಅವಳಿಗೆ ಹೇಳ್ಕೊಡ್ತಾನೆ. ಓದಿ ಮುಗೀತು ಅಂತ ಹೇಳ್ದ. ಸರಿ ಹೋಗಿ ನೋಡು ಅಂತ ಹೇಳಿದೆ. ಮ್ಯಾಚ್ ನೋಡ್ತಾ ಇದ್ದಾನೆ. ನಾನು ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಬರೀ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಬೇಳೆ ಮತ್ತು ಟೊಮೆಟೊ 2 ಬೇಯಕ್ಕೆ ಇಟ್ಟಿದ್ದೀನಿ. 2 ವಿಸಿಲ್ ತಕ್ಕೋತೀನಿ. ಸಿಂಪಲ್ಲಾಗಿ ಮಾಡ್ತೀನಿ ಬೇಳೆ ಸಾಂಬಾರನ್ನ. ಬೇಳೆ ಎಲ್ಲ ಕುದ್ಮೇಲೆ ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಪಕ್ಕದಲ್ಲಿ ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗೋಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಅವ್ರಿಗೆ ಊಟ ಬಡಿಸ್ತಿದ್ದೀನಿ. ಅವರು ಡ್ಯೂಟಿಗೆ ಹೋದ್ಮೇಲೆ ನಾವು ಸ್ವಲ್ಪ ಬೈಂಡಿಂಗ್ ಮಾಡೋದಿತ್ತು, ನನ್ನ ಮಗಳದ್ದು ಬುಕ್ಸ್ದು ಎಲ್ಲ ಬೈಂಡಿಂಗ್ ಮಾಡ್ಕೋತಾ ಇದ್ದೀವಿ. ಅವ್ನು ಕರೆದೆ, ಬಾರೋ 3 ಜನ ಸೇರ್ಕೊಂಡು ಮಾಡೋಣ ಅಂತ. ಅವನು ಇಲ್ಲ ಅಮ್ಮ, ನಾನು RCB ಮ್ಯಾಚ್ ನೋಡ್ಬೇಕಂತ ಹೇಳ್ದ. ಸರಿ ಆಯಿತು, ಅದು ನೋಡ್ಕೊಂಡು ಬಾರಪ್ಪ ಸ್ವಲ್ಪ ಅಂದೆ. ಸರಿ ಪಿನ್ ಮಾಡ್ತಿದ್ದಾನೆ ಅವನು, ನಾನು ಬೈಂಡಿಂಗ್ ಮಾಡಿ ಕೊಡ್ತಾಯಿದ್ದೀನಿ. TV ನೋಡಿಕೊಂಡೇ ಮಾಡ್ತಾಯಿದ್ದಾರೆ. ನಮ್ಮ ಮನೆಯವರಿದ್ದರೆ ಅವರು ಹೆಲ್ಪ್ ಮಾಡ್ತಾರೆ. ಅವ್ರು ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರು ಬಂದಿಲ್ಲ, ಅವರಿಲ್ಲ. ಇದು ಶನಿವಾರದ ಬೆಳಿಗ್ಗೆ ವ್ಲಾಗು. ಶನಿವಾರ ಬಾಗಿಲು ತೊಳೆಯೋಣ ಅಂತ ಆಚೆ ಬಂದಿದ್ದೆ. ವೆದರ್ ಚೆನ್ನಾಗಿತ್ತು. 1-2 ಹೂವು ಬಿಟ್ಟಿದ್ವಿ ಗಿಡದಲ್ಲಿ. ಮತ್ತು ಯಾವಾಗಲೇ ಪಾಟ್ಗೂ ನೀರು ಹಾಕ್ಕೊತೀನಿ ನಾನು. ಯಾಕಂದರೆ ಬೆಳಗ್ಗೆ ಟೈಮು ಇಲ್ಲ ಸಂಜೆ ಟೈಮು ಪಾಟ್ಗಳಿಗೆ ನೀರು ಹಾಕಬೇಕಂತೆ, ಮಧ್ಯಾಹ್ನ ಹಾಕಬಾರ್ದಂತೆ. ಇವಾಗ ಹಾಕಿದ್ರೆ ಮತ್ತು ಎಕ್ಸ್ಟ್ರಾ ನೀರೆಲ್ಲ ಕೆಳಗಡೆ ಬೀಳುತ್ತಲ್ಲ, ಅದೆಲ್ಲ ಇವಾಗ ಬಾಗಿಲು ತೊಳಿಬೇಕಾದ್ರೇ ತೊಳೆದ್ಬಿಡ್ಬೋದು. ಬೇರೆ ಟೈಮಲ್ಲೆಲ್ಲ ಆದರೆ ಮತ್ತು ನೀರು ನಿಂತ್ಕೊಂಡ್ಬಿಡುತ್ತೆ ಅಂತ ನಾನು ಇವಾಗಲೇ ಹಾಕ್ಕೋತೀನಿ. ಬಾಗಿಲೆಲ್ಲ ತೊಳ್ದು ಕಡೆ ಮ್ಯಾಕ್ಸ್ ಮಲ್ಕೊಂಡಿತ್ತು. ಪುಟ್ಟ ರಂಗೋಲಿ ಹಾಕೋತೀನಿ. ನನಗೇನು ಅಷ್ಟಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ, ಪುಟ್ಟದಾಗಿ ಹಾಕೋತೀನಿ. ಹೊಸ್ಲು ತುಂಬ ಚಿಕ್ಕದಿದೆ. ರಂಗೋಲಿ ಹಾಕಬೇಕಂತೆ ಡೈಲಿ ರಂಗೋಲಿ ಹಾಕಿದ್ರೆ ಮನೆಗೆ ತುಂಬ ಒಳ್ಳೆಯದು. ನೆಗೆಟಿವ್ ಎನರ್ಜಿ ಏನು ಒಳಗಡೆ ಬರಲ್ಲ ಅಂತಾರೆ ಹಿರಿಯರು. ರಂಗೋಲಿ ಹಾಕ್ತೀನಿ, ನಾನು ಡೈಲಿ ಹಾಕ್ತೀನಿ. ಸಂಡೇನೂ ಬಿಡಲ್ಲ, ಸಂಡೇನೂ ಹಾಕ್ತೀನಿ. ಅರಿಶಿನ ಕುಂಕುಮನೂ ಅಷ್ಟೇ ಡೈಲಿ ಇಡ್ತೀನಿ.
ಅರಿಶಿನ ಕುಂಕುಮ ಇಡೋಕ್ಕಂತಲೇ ಆಚೆ ಒಂದು ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ. ಒಳಗಡೆಯಿಂದ ಏನೂ ತರಲ್ಲ ನಾನು, ಆಚೆನೇ ಇಟ್ಕೊಂಡಿರ್ತೀನಿ. ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಸಪ್ರೇಟ್ ಅದಕ್ಕಂತಲೇ ಇಟ್ಕೊಂಡಿದ್ದೀನಿ. ಅದರಿಂದನೇ ಡೈಲಿ ಹಾಕ್ಕೊತೀನಿ. ಇವಾಗ ತುಳಸಿ ಕಟ್ಟೆ ಹತ್ರ ರಂಗೋಲಿ ಬಿಡ್ತಾಯಿದ್ದೀನಿ. ಇಲ್ಲೂ ಏನು ತುಂಬ ಚಿಕ್ಕದು ಬಿಡ್ತೀನಿ, ನನಗೆ ರಂಗೋಲಿ ಅಷ್ಟೊಂದು ಬಿಡೋಕ್ಕೆ ಬರಲ್ಲ. ಚಿಕ್ಕ ಪುಟಾಣಿ ರಂಗೋಲಿ ಬಿಟ್ಕೋತೀನಿ. ತುಂಬ ಗಾಳಿ ಬರ್ತಾಯಿತ್ತು. ನಮ್ಮ ಮನೆ ಮುಂದೆ ಮರಗಳಿದ್ದಾವೆ, ತುಂಬ ಗಾಳಿ ಇದೆ. ಅದ್ರ ಪುಟಾಣಿ ರಂಗೋಲಿ ಹಾಕ್ಕೊಂಡೆ. ನನ್ನ ಮಗ ಸ್ಕೂಲಿಗೆ ಹೋಗ್ತಾನೆ, ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಚಪಾತಿ ಹಿಟ್ಟು ಕಲಸಿಟ್ಟು ಬಂದಿದ್ದೀನಿ. ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ. ಇವಾಗ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿ ಅವನಿಗೆ ಕೊಟ್ಟೆ ತಿನ್ನೋಕ್ಕಂತ. ಸ್ಕೂಲಿಗೆ ಹೋಗ್ತಾನೆ ಅವನು. ಸ್ನ್ಯಾಕ್ಸ್ಗಂತ ಗೆಣಸು ಬೇಯಿಸಿಟ್ಟಿದ್ದೆ. ಅವನಿಗೆ 12:30ವರೆಗೂ ಸ್ಕೂಲಿದೆ. ಸ್ನ್ಯಾಕ್ಸ್ ಏನಾದರೂ ಕೊಡಬೇಕು, ಅದಕ್ಕೆ ಸ್ವೀಟ್ ಗೆಣಸನ್ನ ಬೇಯಿಸಿದ್ದೆ. ತಿಂತಾರೆ ಎಲ್ಲರೂ ನಮ್ಮ ಮನೇಲಿ. ಅದಕ್ಕೋಸ್ಕರ ಗೆಣಸು ಬೇಯಿಸಿ ತಿನ್ನೋಕ್ಕೆ ಮಾತ್ರ ಚಪಾತಿ ಮಾಡಿ ಕೊಟ್ಟು ಒಂದು ಬಾಟಲ್ ನೀರು ಕೊಟ್ಟಿದ್ದೆ. ಅವನಿವಾಗ ಸ್ಕೂಲಿಗೆ ಹೊರಟ. ಪೂಜೆ ಮಾಡಿ ಸ್ಕೂಲಿಗೆ ಹೋಗ್ತಾನೆ ಅವನೊಬ್ಬನೇ ಹೋಗ್ತಾಯಿದ್ದಾನೆ ಇವತ್ತು. ಅವರಪ್ಪ ಇದ್ದರೆ ಅವರಪ್ಪ ಬಿಡ್ತಾರೆ. ಇವತ್ತಿನ ಅವ್ರು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಿಲ್ಲ. ಅವನೇ ಸೈಕಲ್ ತೊಗೊಂಡು ಹೋಗ್ತಿದ್ದಾನೆ. ಅವಳಿಗೂ ರಜಾ ಇದೆಯಲ್ಲ, ಅದಕ್ಕೋಸ್ಕರ ಅವನೊಬ್ಬನೇ ಅಲ್ವಾ ಸೈಕಲಲ್ಲಿ ಹೋಗ್ತಾನೆ. ಇಲ್ಲ ಅಂದರೆ ನಾನು ಬಿಡ್ತೀನಿ, ಇಲ್ಲ ಅವರಪ್ಪ ಬಿಡ್ತಾರೆ. ಇವತ್ತು ಅವನೊಬ್ಬನೇ ಅಂತ ಅವಳಿದ್ರೆ ನಾನು ಬಿಡ್ತೀನಿ, ಇಲ್ಲ ನಮ್ಮ ಮನೆಯವ್ರು ಬಿಡ್ತಾರೆ. ಅವನೊಬ್ಬನೇ ಅಲ್ವಾ ಇವಾಗ, ಅದಕ್ಕೋಸ್ಕರ ಸೈಕಲಲ್ಲೇ ಹೋಗ್ತಾ ಇದ್ದಾನೆ. ಇವಾಗ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆ ತುಂಬ ಇದಾಗಿದೆ. ರಾತ್ರಿ ಪಾತ್ರೆ ತೊಳೆದಿಲ್ಲ ನಾನು. ಪಾತ್ರೆ ತೊಳೆಯೋಕ್ಕೆ ಟೈಮ್ ಆಗಲಿಲ್ಲ. ಅವಳಿಗೆ ಬೈಂಡಿಂಗ್ ಮಾಡ್ಕೊಂಡು ಕೂತ್ಕೊಂಡೆ. ಅದಕ್ಕೋಸ್ಕರ ಪಾತ್ರೆ ತೊಳೆದಿಲ್ಲ. ಪಾತ್ರೆನ ಯಾವತ್ತೂ ರಾತ್ರಿನೇ ತೊಳ್ಕೊಂಬಿಡ್ಬೇಕು, ಅಲ್ಲೇ ಬಿಟ್ಕೋಬಾರ್ದು. ಪಾತ್ರೆ ತೊಳಿಲಿಲ್ಲ ಅಂದರೆ ಬೆಳಗ್ಗೆ ಎದ್ದು ಅಡುಗೆ ಮನೆಯೇ ನೋಡೋಕ್ಕಾಗಲ್ಲ, ಆ ಥರ ಆಗಿರುತ್ತೆ. ತುಂಬ ಪಾತ್ರೆ ಇದೆ. ಇದೆಲ್ಲ ಎತ್ತಿಟ್ಟು ಗೆಣಸೆಲ್ಲ ಬೇಯಿಸಿದ್ನಲ್ಲ ಅದೆಲ್ಲ ಎತ್ತಿಟ್ಟು, ಪಲ್ಯ ಎಲ್ಲ ಎತ್ತಿಟ್ಟು. ಇದು ಶುಕ್ರವಾರ ನಾನು ರಂಗೋಲಿ ಹಾಕಿದ್ದೆ ಗ್ಯಾಸ್ ಮೇಲೆ, ಸ್ಟವ್ ಮೇಲೆ. ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಶುಕ್ರವಾರ ಗ್ಯಾಸ್ಗೆಲ್ಲ ಪೂಜೆ ಮಾಡ್ತೀವಿ ನಾವು. ಅದೆಲ್ಲ ರಂಗೋಲಿ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಅದೆಲ್ಲ ಹಂಗೆ ಇತ್ತು, ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಪಾತ್ರೆ ನೋಡಿ ಇಷ್ಟಿದೆ ಪಾತ್ರೆ. ಇದು ಹಾಲು ಕೆನೆ ತೆಗೆದು ಇಟ್ಟಿರ್ತೀನಿ. 15 ಡೇಸ್ಗೆ ಒಂದ್ಸರಿ ಇದನ್ನು ಬೆಣ್ಣೆ ಮಾಡ್ಕೊತೀನಿ. ಇವಾಗ ಒಂದು ಲೋಟ ಕಾಫಿ ಮಾಡ್ಕೊತಾ ಇದ್ದೀನಿ ಕುಡಿಯೋಣ ಅಂತ. ಕಾಫಿ ಕುಡಿದ್ಬಿಟ್ಟು ಪಾತ್ರೆ ಎಲ್ಲ ತೊಳೆಯೋಣ ಅಂತ. ಹಂಗೆ ಚಿಕ್ಕ ಪುಟ್ಟ ಏನೇನಿರುತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿ ಇಟ್ಕೋತೀನಿ ಅಲ್ಲೇ ಪಕ್ಕ. ಬೆಳಗ್ಗೆ ಒಂದು ಲೋಟ ಬಿಸಿ ನೀರು ಕುಡ್ದಿರ್ತೀನಿ. ಆದ್ರೂ ಬೆಳಗ್ಗೆ ಕಾಫಿ ಕುಡಿಲಿಲ್ಲ ಅಂದರೆ ಮೂಡೇ ಇರಲ್ಲ ಕೆಲಸ ಮಾಡೋದು. ಕೆಲಸ ಮಾಡೋಕ್ಕೆ ಮುಂಚೆ ಒಂದು ಲೋಟ ಕಾಫಿ ಕುಡ್ಕೊಳ್ಳೋಣ ಅಂತ ಕಾಫಿ ಕುಡಿತಾ ಇದ್ದೀನಿ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ದಾಳೆ. ಕಾಫಿ ಎಲ್ಲ ಕುಡಿದೆ. ಇವಾಗ ಡಿಮಾರ್ಟಿಂದ ಊದಿನ ಕಡ್ಡಿ ಧೂಪ ಎಲ್ಲ ತೊಗೊಂಡು ಬಂದಿದ್ದೆ. ಅದೆಲ್ಲ ಹಂಗಂಗೆ ಇಟ್ಟಿದ್ದೆ. ನನ್ನ ಮಗ ಅಮ್ಮ ಅದೆಲ್ಲ ಮೆಸ್ಸಿ ಇದೆಯಮ್ಮ ಕ್ಲೀನ್ ಮಾಡಿ ಅಂತ ಹೇಳ್ದ. ಯಾಕಂದರೆ ಡೈಲಿ ಬೆಳಗ್ಗೆ ಟೈಮ್ ಅವನೇ ಪೂಜೆ ಮಾಡ್ತಾನೆ. ಅದಕ್ಕೋಸ್ಕರ ಅದೆಲ್ಲ ಕ್ಲೀನ್ ಮಾಡಿ ಅಮ್ಮ ಸ್ವಲ್ಪ ಅಂದ. ಸರಿ ಕ್ಲೀನ್ ಮಾಡೋಣ ಅಂತ ಅದೆಲ್ಲ ಎತ್ತಿಡ್ತಾ ಇದ್ದೆ. ಎಲ್ಲ 2 ತಿಂಗಳಿಗಾಗಷ್ಟೆಲ್ಲ ತಂದು ಇಟ್ಕೊಂಡ್ಬಿಡ್ತೀನಿ ಒಂದೇ ಸರಿ ನಾನು ಡಿಮಾರ್ಟಿಂದ. ಊದಿನ ಕಡ್ಡಿ ಚೆನ್ನಾಗಿದೆ. ಮತ್ತು ಈ ಧೂಪ ತುಂಬ ಚೆನ್ನಾಗಿ ಹೊಗೆ ಬರುತ್ತೆ, ತುಂಬ ಒಳ್ಳೆಯದು. ಇದನ್ನು ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಗೆ. ಪ್ರತಿ ಶುಕ್ರವಾರ ಹಾಕಿದ್ರೆ ಧೂಪ ಇಡ್ತೀನಿ ಇದನ್ನು ನಾನು.
ಎಣ್ಣೆ ಫಿಲ್ ಮಾಡಿದ್ದೆ ಅವತ್ತು, ಆದರೆ ಸ್ವಲ್ಪ ಉಳಿದಿತ್ತು, ಅದನ್ನು ತುಂಬಿಡೋಣ ಅದಕ್ಕೆ ಅಂತ ಹೇಳಿ ತುಂಬ್ಕೊತಾ ಇದ್ದೀನಿ. ಆಚೆ ನಾಯಿ ಬೊಗಳುತ್ತಾ ಇತ್ತು, ಏನಂತ ನೋಡೋಣ ಅಂತ ಹೋದೆ. ಅಲ್ಲಿ ಹಸು ಹೋಗ್ತಾಯಿತ್ತು ಕೆಳಗಡೆ, ಅದು ಇದಕ್ಕೆ ಹೆಂಗೆ ಕಾಣಿಸೋ ಗೊತ್ತಿಲ್ಲ, ಬೊಗಳಕ್ಕೆ ಸ್ಟಾರ್ಟ್ ಮಾಡಿತ್ತು. ಇವಾಗ ನಾನು ನನ್ನ ಮಗಳನ್ನ ಎಬ್ಬಿಸೋಣ ಅಂತ ಬಂದೆ. ಅವಳು ಸ್ಕೂಲ್ ಇಲ್ವಲ್ಲ, ಲೇಟಾಗಿ ಎದ್ದೇಳ್ತಾಳೆ. ಸ್ವಲ್ಪ ಪಾತ್ರೆ ನೋಡಿ ಇಷ್ಟಿದೆ, ಅದಕ್ಕೆ ಆವಾಗಿನ ಪಾತ್ರೆ ಆವಾಗೆ ತೊಳ್ಕೊಂಬಿಡ್ಬೇಕು. ಪಾತ್ರೆ ಎಲ್ಲ ತೊಳ್ಕೊಂಬಿಡ್ಬೇಕು ಆವಾಗಿಂದು. ಈಗ ಮನೆ ಒರೆಸ್ತಾ ಇದ್ದೀನಿ. ಡೈಲಿ ಮನೆ ಒರೆಸ್ತೀನಿ ನಾನು. ಮನೆ ಒರೆಸೋ ಬಕೆಟ್ಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಮತ್ತು ಪಿನಾಯ್ಲ್ ಹಾಕ್ಕೊಂಡು ಒರೆಸ್ತೀನಿ ನೀರಿಗೆ. ಡೈಲಿ ಒರೆಸ್ತೀನಿ, ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ. ಡೈಲಿ ಒರೆಸ್ತೀನಿ ನನ್ನ ಮನೇನ, ಬಿಡಲ್ಲ ಯಾವತ್ತೂ. ನನಗೆ ಹುಷಾರಿಲ್ಲ ಅಂದ್ರೇ ನಾನು ಬಿಡೋದಷ್ಟೇ, ಇಲ್ಲಾಂದರೆ ಡೈಲಿ ಒರೆಸ್ಕೊತೀನಿ. ಮನೆಯೆಲ್ಲ ಒರೆಸಿದಾಯಿತು. ಇವಾಗ ಮ್ಯಾಟ್ ಹಾಕ್ತಾಯಿದ್ದೀನಿ. ಮ್ಯಾಟ್ ಒದ್ರಿ ಹಾಕ್ತೀನಿ. ವೀಕ್ಲಿ 1 ಡೇಸ್ ಮಾತ್ರ ಮ್ಯಾಟ್ ತೆಗೆದು ವಾಶ್ಗೆ ಹಾಕ್ತೀನಿ. ಇವಾಗ ನನ್ನ ಮಗಳು ಎದ್ದು ಬರ್ತಾ ಇದ್ದಾಳೆ. ಇವಾಗ ಅವಳು ಬಂದಳು. ಸ್ನಾನ ಮಾಡ್ಕೊ ಹೋಗಮ್ಮ ಅಂತ ಹೇಳಿದೆ. ಆಯ್ತಮ್ಮ, ನೀರು ಬಿಟ್ಟಿದ್ದೆ, ಸ್ನಾನಕ್ಕೆ ಹೋದ್ಲು ಅವಳು. ಇವಾಗೆಲ್ಲ ಕ್ಲೀನ್ ಆಯಿತು. ನಾನು ಸ್ನಾನ ಮಾಡ್ಕೊಂಡು ಬಂದೆ. ಎಲ್ಲ ಕ್ಲೀನ್ ಆಯಿತು. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ತಿಂಡಿ ಮಾಡ್ಕೊಡ್ತಾಯಿದ್ದೀನಿ. ನಮ್ಮ ಮನೆಯವರು ಬಂದಿದ್ದರು, ಅವ್ರಿಗೂ ನಾನು ನನ್ನ ಮಗಳು 3 ಜನ ಟಿಫನ್ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.